ನಿಮ್ ಲವ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗಿದೆ? ಇವಾಗ ಸಿನ್ಸ್ ಯು ಟೋಲ್ಡ್ ಇವರ ಈಗ ನಿಮ್ ಲವರ್ ಬಗ್ಗೆ ಹೇಳಿದಾಗ ಶಿ ಸ್ಯಾಕ್ರಿಫೈಸ್ ದ ಲಾಟ್, ಶಿ ಗೇವ್ ಹರ್ ನೆಕ್ಲೆಸ್. ಯಾವಾಗ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು? 2011 ಸರ್, 2011 ಐ ಥಿಂಕ್ ಎಂಡಿಂಗ್ ಅಲ್ಲಿ. ಸೊ 11 ನಲ್ಲಿ ಲವ್ ಸ್ಟೋರಿ, 2020 ಅಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್, 11 to 2020 ನಿಮಗೆ ಊಟಕ್ಕೂ ಇರಲಿಲ್ಲ. She was with you. Yes, sir. Great. Sir, ನಮ್ಮ ಫೋಟೋಸ್ ಈಗಲೂ ನನ್ನ ಕಲೆಕ್ಷನ್ ಇದೆ. ನನ್ನ ಫೋಟೋಸ್ ಮೈ ಲವರ್, ಶಿ ಹ್ಯಾಸ್ ಟು ಸೆಂಡ್ ಮಿ ದ ಡ್ರೆಸ್ಸಸ್, ಶಿ ಹ್ಯಾಸ್ ಟು ಸೆಂಡ್ ಮಿ ದ ಡ್ರೈ ಫ್ರೂಟ್ಸ್. ಆಸ್ ಐ ಆಮ್ ಸ್ಪೋರ್ಟ್ಸ್ ಪರ್ಸನ್, ಶಿ ಹ್ಯಾಸ್ ಟು ಸೆಂಡ್. ಯೂಶಲಿ ಹರ್ ಗಿಫ್ಟ್ಸ್ ಆರ್ ನಾಟ್ ಪ್ರೀಸಿಯಸ್ ಗಿಫ್ಟ್ಸ್ ಅಂತೀನಿ ನಾನು. ಅವನ್ನೆಲ್ಲ ಕೋಟಿದಲ್ಲ, ಲಕ್ಷದಲ್ಲ, ಜಸ್ಟ್ 10 ರೂಪೀಸ್, 30 ರೂಪೀಸ್, 100 ರೂಪೀಸ್, 500, ಮ್ಯಾಕ್ಸ್ ಟು ಮ್ಯಾಕ್ಸ್ 1000 to 2000 ವರೆಗೆ ಅದೇ ಗಿಫ್ಟ್ಗಳು ನನಗೆ ಇವಾಗಲೂ ಪ್ರೀಸಿಯಸ್. ಒಂದು ಟಿ ಶರ್ಟ್ ಕೊಡಿಸ್ತಾಳೆ, ಅದಾದ್ಮೇಲೆ ನಿನಗೆ ಈ ಡ್ರೈ ಫ್ರೂಟ್ಸ್ ತಿನ್ನೋ ಇನ್ನೂ ಓಡಬಹುದು, ಆ ಥರದ ಹುಡುಗಿನ ಸರ್ ನಾನು ಹುಡ್ಕೊಂಡಿದ್ದು. ಸೊ ದಟ್ ಇಸ್ ಯುವರ್ ಲೈಫ್ ಪಾರ್ಟ್ನರ್. ಲೈಫ್ ಪಾರ್ಟ್ನರ್. ದೆನ್ ಐ ಡಿಸೈಡೆಡ್ ಶಿ ಇಸ್ ದ ಓನ್ಲಿ ಗರ್ಲ್ who can matches me, who can be a pair. ಅವಳು ನನ್ನ ಲೈಫ್ ಲಾಂಗ್ ಹಂಗೆ ಹೋಗೋ ಏಕೈಕ ಹುಡುಗಿ ಅಂದ್ರೆ ಅವಳೇ ಅಂತ. ಸರ್, ಇವಾಗ ಯು ಫೌಂಡ್ ಅ ಪರ್ಫೆಕ್ಟ್ ಮ್ಯಾಚ್. ಈಗ ಅನ್ಪರ್ಫೆಕ್ಟ್ ಮ್ಯಾಚ್ ಅಂತ ಇರ್ತಾರೆ. ಈಗ ಕೆಲವೊಬ್ರು ಏನಾಗ್ಬಿಡುತ್ತೆ ಅಂದ್ರೆ, ಸರ್ ಇಟ್ಸ್ ನಾಟ್ ಅಬೌಟ್ ಬ್ಲೇಮ್. ಈಗ ಹುಡುಗರಲ್ಲೂ ಅಷ್ಟೇ, ಹುಡುಗಿಯರಲ್ಲೂ ಅಷ್ಟೇ ಈ ಡ್ಯುಯಲ್ಸ್ ಇರ್ತವೆ, ಬ್ರೇಕಪ್ಸ್ ಆಗ್ತಿರ್ತವೆ. ಇವಾಗ ನಿಮ್ಮ ಹುಡುಗಿ ನಿಮಗೆ ಸಪೋರ್ಟ್ ಮಾಡಿದ್ರು, ಎಲ್ಲ ಹುಡುಗಿರು ಹಂಗಿರಲ್ಲ, ಸಪೋರ್ಟಿವ್ ಇರಲ್ಲ. ಯಾವುದೋ ಹುಡುಗನ ರಿಯಲ್ ಆಗಿ ಲವ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಸ್ವಲ್ಪ ಟೈಮ್ 1 year 2 years ಅವ್ನಿಗೆ ಆ ಫ್ರಸ್ಟ್ರೇಷನ್ ಆಗುತ್ತೆ, ಸಡನ್ ಆಗಿ ಬಿಟ್ಟು ಹೋಗ್ಬಿಟ್ಟು ಮದುವೆ ಆಗ್ಬಿಡ್ತಾರೆ. ಇವ್ನು ಏನು ಮಾಡ್ಬೇಕು ಸರ್? ಹುಡುಗ ಬಿಟ್ಬಿಡ್ಬೇಕು ಸರ್. ಬಿಟ್ಬಿಟ್ಟು ಏನು ಮಾಡೋದು? ತನ್ನ ಜೀವನ ತಾನು ನೋಡ್ಕೋಬೇಕು ಸರ್. ಅದಕ್ಕೆ ಹೇಳೋದು, ಈಗ ಅವಳು ಬಿಟ್ಟು ಹೋಗ್ಬಿಡ್ತಾಳೆ ಅಂತೇಳಿ ನಾನು ಅದರಲ್ಲಿ ಕರ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಯಾರ್ದು? ಯಾರ ಮನೆ ಹಾಳಾಗ್ತಾ ಇರೋದು? ಯಾರ ಮನೆಯವ್ರು ಚಿಂತೆ ಮಾಡ್ತಾ ಇರೋದು? ನನ್ನ ತಂದೆ ಸರ್ ಚಿಂತೆ ಮಾಡ್ತಾ ಇರೋದು, ನನ್ನ ಮಗ ಹಿಂಗಾದ ಅಂತ. ನನ್ನ ತಾಯಿ ಕೊರಗ್ತಿರೋದು ಸರ್, ನನ್ನ ತಂಗಿ ಕೊರಗ್ತಾ ಇರೋದು. ಅವಳು ಹೋಗಿರ್ತಾಳೆ ಸರ್ ಅವಳ ಪಾಡಿಗಳು. ಏನಕ್ಕೆ ಕರೆಕ್ಟ್ ಆಗಿರೋ ಪರ್ಫೆಕ್ಟ್ ಆಗಿರೋ ಮ್ಯಾಚ್ ಸಿಕ್ತು ಅಂದ್ರೆ ಬಿಟ್ಬಿಡಿ ಸರ್. ಈಗಿನ ಕಾಲದಲ್ಲಿ ನೀವು ಸಕ್ಸೀಡ್ ಆದ್ರೆ ಒಳ್ಳೆ ಹುಡುಗಿ, ಪ್ರೊಫೆಷನಲ್ ಆಗಿರ್ತಕ್ಕಂಥ ಹುಡುಗಿನ ನಿಮ್ಗೆ ಸಿಗ್ತಾಳೆ. ಅವಳು ತುಂಬಾ ಚೆನ್ನಾಗಿ ನೋಡ್ಕೊಂತಾಳೆ. ಅರೇಂಜ್ ಮ್ಯಾರೇಜ್ ಆಗೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಲವ್ ಆದ್ರೆ ಓಕೆ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದ್ರೆ ಓಕೆ. ಆಗ್ಲಿಲ್ಲ, ನಿಮಗಂತಾನೆ ದೇವರನ್ನು ಸೃಷ್ಟಿ ಮಾಡಿರ್ತಾನೆ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ ಅಲ್ಲಿಗೆ. ಮೆಮೊರಿ, ಅಯ್ಯೋ ಬ್ರದರ್, ಯು ಜಸ್ಟ್ ಡಿಲೀಟ್ ಆಲ್ ಯುವರ್ ಮೆಮೊರೀಸ್. ನೌ ಡೇಸ್ ಇಟ್ಸ್ ಎವ್ರಿಥಿಂಗ್ ಇಸ್ ಫ್ಲಾಶ್ ಮೆಮೊರೀಸ್. ಪರ್ಮನೆಂಟ್ ಮೆಮೊರೀಸ್ ಯಾರು ಇಟ್ಕೋಬಾರ್ದು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಒನ್ ಡೇ ಮೆಸೇಜ್ ಮಾಡಿದ್ರೆ ನಾಳೆ ಐ ಲವ್ ಯು ಹೇಳ್ತಾರೆ. ದಿಸ್ ಇಸ್ ವಾಟ್ ದ ಜನರೇಷನ್. ವಾಟ್ ವಿ ಸೀನ್ ಇನ್ 2011 ಇಟ್ ಇಸ್ ನಾಟ್ ದೇರ್ ಇನ್ 2025 ಇಲ್ಲ. ಹೌದು, ಇಲ್ಲ ಸರ್, ನಾನು ಹೇಳ್ತೀನಲ್ವಾ, ನಿಮಗೆ ಅನ್ಸುತ್ತೆ ಶಿ ಇಸ್ ಅ ಪರ್ಫೆಕ್ಟ್ ಮ್ಯಾಚ್ ಅಂತಂದ್ರೆ ಎಫರ್ಟ್ ಹಾಕ್ರಿ, ಅದರಲ್ಲಿ 100% ಮುಳುಗೋದಲ್ಲ. ಅವಳ ಪಡಿಲಿಕ್ಕೆ ಏನಾದ್ರು ಮಾಡ್ರಿ, ಆಯ್ತಾ? ಇನ್ನೊಂದು, ನೀವು ಹುಡುಕುವಂತ ಹುಡುಗಿ ಬಿಕಾಸ್ ಆಫ್ ಇಂಡಿಯನ್ ಕಲ್ಚರ್, ಸೇಮ್ ಕ್ಯಾಸ್ಟ್ ಆದ್ರೂ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಮನೆತನಕ್ಕೆ ಮ್ಯಾಚ್ ಆಗಬೇಕು. ಈಗ ನಾನು ನನ್ಗಿಂತ ಹೈಯರ್ ಎಕನಾಮಿಕಲ್ ಕಂಡೀಷನ್ ನೋಡ್ಕೊಂಡ್ರೆ ನನ್ನ ಫ್ಯಾಮಿಲಿ ಡಿಗ್ನಿಟಿ ತೀರಾ ಕೆಳಗೆ ಹೋಗ್ಬಿಡುತ್ತೆ, ಆಯ್ತಾ? ಸೊ ನನ್ನ ಫ್ಯಾಮಿಲಿಗೆ ಮ್ಯಾಚ್ ಆಗೋರ್ನ ನೋಡ್ಬೇಕಾಗುತ್ತೆ. ನಾನು ಮಿಡಲ್ ಕ್ಲಾಸ್ ಹುಡುಗಿನ ನೋಡ್ಬೇಕು. ಪ್ರಿಪರೇಷನ್ ಮಾಡಬೇಕಾದ್ರೆ ಪ್ರೀತಿ ಮಾಡೋದು ತಪ್ಪಲ್ಲ. ಸರಿಯಾದ ಹುಡುಗಿಯನ್ನ ಪ್ರೀತಿ ಮಾಡಿ. ಆ ಪ್ರೀತಿಯಲ್ಲಿ ನಿಮ್ಗೆ ಏನಾದರೂ ಮೋಸ ಆಯಿತು ಅಂತ ಹೇಳಿದ್ರೆ, ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿ, ಅಚೀವ್ ಮಾಡಿ. ನಿಮಗೆ ಸರಿಯಾದ ಪಾರ್ಟ್ನರ್, ನಿಮ್ಮ ಮನೆಗೆ ಹೊಂದುವಂತ ಪಾರ್ಟ್ನರ್ ನಿಮಗೆ ಲೈಫಲ್ಲಿ ಸಿಗ್ತಾರೆ ಅಂತಕ್ಕಂಥದ್ದು ಸರ್ದು ಮೆಸೇಜ್. ಇಟ್ ವಾಸ್ ಅನ್ ಎಕ್ಸಲೆಂಟ್ ಥಿಂಗ್.